ಹಾಯ್ ಹಲೋ, ನಿನ್ನ ಜೊತೆ ನನ್ನ ಕಥೆ ಧಾರಾವಾಹಿ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಇದ್ರ ಜೊತೆಗೆ ಆಸೆ ಧಾರಾವಾಹಿಯು ಕೂಡ ಒಂದುಗೂಡಿದೆ. ಪ್ರೇಕ್ಷಕ ಬಾಂಧವರಲ್ಲಿ ಅದೊಂದು ಮನವಿ, ಎರಡನ್ನೂ ಕೂಡ ಒಟ್ಟಿಗೆ ಮಹಾ ಸಂಚಿಕೆಯಾಗಿ ಹಾಕಿರುವಂತದ್ದು. ಅದಾಗೇನೆ ಸ್ಟಾರ್ ಸುವರ್ಣದಿಂದನೇ ಬಂದಿರ್ತಕ್ಕಂಥದ್ದು. ನೋಡಿ, ಎಲ್ಲ ಲಚ್ಚಂದೇವನಳಿಗೆ ಅಂತ ಹೇಳಿ ಎಲ್ಲ ಸಿದ್ಧ ಮಾಡ್ಕೊಳ್ತಿದ್ದಾಗೇನೆ ಇಲ್ಲಿ ಮಗುಕ್ಕೆ ಅಂತೇಳಿ ಹಿಂದೆ ತುಡಿತಿರ್ತಕ್ಕಂಥ ದೇವಿಯನ್ನ. ಯಾಕೆಂದ್ರೆ ಈ ಪುರುಷೋತ್ತಮನ ಕರ್ಕೊಂಡ್ ಬಂದು ಈ ಕೊಲೆ ಪ್ರಯತ್ನಕ್ಕೆ ಮನೆಯಲ್ಲಿ ಏನೇನೆಲ್ಲ ಅನಾಹುತ ಆಯ್ತು ಅದಕ್ಕೆಲ್ಲದಕ್ಕೂ ಕೂಡ ಮೂಲ ಅಲ್ಲಿರುವಂತದ್ದು. ಹಾಗಾಗಿ ಇವಳು ಹಿಂದೆ ತುಡಿತಾಳೆ. ಅದಕ್ಕೆ ಶ್ರವಣ್ ನನ್ನ ಶಾರದಾ ಹುಷಾರಾಗ್ತಾಳೆ ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ಹಿಂಜಗಿಯೋದಿಲ್ಲ, ನಡೆಯುವ ಅಜಿತ ಹೋಗೋಣ ಅಂತ ಹೇಳ್ತಾರೆ. ಸಂಗೀತ ಇದ್ದಳು, ಅಜ್ಜಿ ಬರೋಲ್ಲ ಅಂತಾರೆ. ಸಂಗೀತ ಇದ್ದಳು, ಅಮ್ಮ ಬಾ ಅಮ್ಮ. ಇಲ್ಲಮ್ಮ ಇಲ್ಲೇ ಇರ್ತೀನಿ ಪಲ್ಲವಿ ಜೊತೆ. ಆಯ್ತಮ್ಮ, ನಿನ್ಗೆ ಹೇಗೆ ಇಷ್ಟ ಹಾಗೆ ಇರು, ಚೆನ್ನಾಗಿ ನೋಡ್ಕೊಳ್ತಾಳೆ ಅವಳು ಅಂತ ಹೇಳಿ ಸಂಗೀತ ಒಂದ್ ನಿಮಿಷ ರೀ, ದೇವ್ರಿಗೆ ದೀಪ ಹಚ್ಬಿಡ್ತೀನಿ, ಯಾಕೆಂದ್ರೆ ದೂರ ಪ್ರಯಾಣ ಹೋಗ್ತಾ ಇದೀವಿ ಅಂತ ಹೇಳಿ ದೇವ್ರಿಗೆ ದೀಪ ಹಚ್ಚಕ್ ಹೋಗ್ತಾಳೆ. ಅಷ್ಟರಲ್ಲಿ ದೀಪ ಹಚ್ಚಿ ತಾಯಿ ಮುಂದೆ ಬೇಡ್ಕೊಳ್ತಾ ಇರ್ತಾಳೆ. ಮನೆಗೆ ಯಜಮಾನ ಮೂಲ ಆಧಾರ, ಹಾಗೇನೆ ವಂಶಕ್ಕೆ ಮಗ ಆಧಾರ, ಆದ್ರೆ ಇಡೀ ಜಗತ್ತಿಗೆ ತಾಯಿ ನೀನೇ ಜಗದ್ರಕ್ಷಕಿ, ನೀನೇ ಆಧಾರ ಅಲ್ವಮ್ಮ, ನೀನು ನಮ್ಮನ್ನ ಕಾಪಾಡಿ ಸಲಹಮ್ಮ, ದೂರದ ಪ್ರಯಾಣ ಹೋಗ್ತಾ ಇದೀವಿ ಅಂತೇಳಿ ನಮಸ್ಕರಿಸಿ ದೀಪ ಹಚ್ತಾಳೆ. ಯಾಕೋ ತಾಯಿ ಎಡಗಡೆಯಿಂದ ಪ್ರಸಾದ ಆಗ್ಬಿಡ್ತದೆ. ಅದಕ್ಕೆ ಬೇಜಾರ್ ಮಾಡ್ಕೊಂಡು ಬಂದು ಅಜಿತನ ಮುಂದೆ, ಅಜಿತ ನನ್ಗೆ ಯಾಕೋ ಬಹಳ ಬೇಸರ ಆಗ್ತಾ ಇದೆ ಕಣೋ, ದೇವ್ರಿಗೆ ದೀಪ ಹಚ್ಚೋಣ ಅಂತ ಹೋದ್ನಾ, ಅಲ್ಲಿ ಹೋದ್ರೆ ಅಲ್ಲಿ ಎಡಗಡೆ ಪ್ರಸಾದ ಆಗ್ಬಿಡ್ತು ಕಣೋ ಅಂತಾರೆ. ಹಾಗಂದಾಗ ಅಜಿತ ಇದ್ದ, ಅಮ್ಮ ನೋಡಮ್ಮ, ದೇವ್ರ ನೆರಳು ಬಿದ್ದರೆ ಸಾಕು ಅಂತ ಜನರು ನಾವು, ಆ ನೆರಳಲ್ಲೇ ಬದುಕು ಅಂತ ನಮಗೆ ತಾಯಿ ಎಡಗಡೆ ಪ್ರಸಾದ ಕೊಟ್ರೇನು ಬಲಗಡೆ ಕೊಟ್ರೆ ನಮ್ಮ ಪ್ರಸಾದ ಅಂತಾನೆ. ಬಾಮ್ಮ, ಹಾಗೆಲ್ಲ ನೀನು ಗಾಬರಿ ಆಗ್ಬೇಡ. ಈ ಕಡೆ ನಾನು ಈಗಾಗ್ಲೇ ಹೇಳಿದೀನಿ, ಹಾಸ್ಯ ಧಾರಾವಾಹಿ ಸೇರಿ ಮಹಾಸಂಚಿಕೆ ಆಗಿದೆ ಅಂತ ಹೇಳಿ. ಇಲ್ಲಿ ಸೂರ್ಯ ರಂಗನಾಥ್ ಅವ್ರಿಗೆ ಊಟ ಮಾಡ್ಸಕ್ಕೆ ಅಂತ ಹೋಗ್ತಾನೆ. ರಂಗನಾಥ್ ಅವ್ರಿಗೆ ಊಟ ಮಾಡೋಕೆ ಆಗೋದಿಲ್ಲ, ಯಾಕೆಂದ್ರೆ ಅಷ್ಟು ಸಂಕಟ ಆಗ್ತಾ ಇರ್ತದೆ ಹೊಟ್ಟೆ ಒಳಗೆ. ಅದಕ್ಕೆ ಸೂರ್ಯ, ಅಪ್ಪ ನೀನು ಊಟ ಮಾಡ್ಲೇಬೇಕು. ನೋಡಪ್ಪ, ನೀನು ಅವತ್ತು ನನಗೆ ಒಂಟಿಯಾಗಿದ್ದವನ್ಗೆ, ನೀನು ಒಂಟಿ ಕಣ್ಣಾಗಿದ್ದವನ್ಗೆ ಜೋಡಿ ಕಣ್ಣಾಗಿ ನನ್ನ ಮೀನನ ಜೊತೆ ಮಾಡಿಸಿದಂತಹ ಮಹಾನುಭಾವನಪ್ಪ ನೀನು. ಅವತ್ತು ನನ್ನನ್ನ ಸಾಕು 9 ತಿಂಗಳು ಹೊತ್ತು ಎತ್ತು ಸಲಹಬೇಕಾದಂತಹ ತಾಯಿನೇ ನನ್ನ ದೂರ ತಳೆದಾಗ, ನನ್ನ ಮಗ 12 ಗಂಟೆ ನೀನು ಟ್ರೈನಲ್ಲಿ ಪ್ರಯಾಣ ಮಾಡಿ, ಅಂದ್ರೆ ನೀನು ಆ ಟ್ರೈನ್ ಓಡಿಸ್ತಾ ಬಂದು ಅಷ್ಟು ಸಾಕಾಗಿದ್ರು ಕೂಡ, ಅಷ್ಟು ಶ್ರಮ ಆಗಿದ್ರು ಕೂಡ ಬಂದು ಮೊದಲು ನೋಡ್ತಿದ್ದೆ ನನ್ನನ್ನಲ್ವಪ್ಪ ನೀನು. ಸೂರ್ಯ ತಿನ್ನ ಇಲ್ಲ ಮಲಗಿದ್ನ, ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಊಟ ಮಾಡದೇ ಇರೋ ನನಗೆ, ಕೃಷ್ಣ ನೀ ಬೇಗನೆ ಬಾರೋ ಅಂತ ಹೇಳಿ ನನ್ನನ್ನ ಊಟ ಮಾಡಿಸ್ತಂತ ಅಪ್ಪ ಅಲ್ವಪ್ಪ ನೀನು. ಅವತ್ತು ನಿನ್ನ ಹೊಟ್ಟೆ ಹಸುವನ್ನ ನೋಡ್ದೆ, ನಿನ್ನ ಶ್ರಮನ ನೋಡ್ದೆ. ಇವತ್ತು ನನ್ನನ್ನ 9 ಸೆಂಟಿಮೀಟರ್ ಚಡ್ಡಿ ಹಾಕ್ತಿದ್ದವನ್ನ 90 ಸೆಂಟಿಮೀಟರ್ ಚಡ್ಡಿ ಹಾಕೋರ್ಗು ಬೆಳೆಸಿರೋ ಅಂತ ಅಪ್ಪನಪ್ಪ ನೀನು. ಸೊಂಟ ನೋವು ಇರ್ಲಿ, ಸೊಂಟ ಬಿದ್ದೋಗ್ಲಿ, ಕಣ್ ಬಿದ್ದೋಗ್ಲಿ, ವಯಸ್ಸಾಗ್ಲಿ, ಏನೆಲ್ಲ ಆದ್ರೂ ಕೂಡ ಮಗ ಒಬ್ಬ ಸಂಕಟ ಪಡ್ತಾನಲ್ಲ ಅಂತ ನಿನ್ನ ಸಂಕಟ ಎಲ್ಲ ಬದಿಗಿಟ್ಟು ಸಾಕಿದಂತ ಅಪ್ಪನಪ್ಪ ನೀನು. ಮಕ್ಕಳು ಹೋಟ್ಲಿಗೆ ಹೋದ್ರೆ ಮೆನು ನೋಡ್ಬಿಟ್ಟು ತಿಂಡಿ ಆರ್ಡರ್ ಮಾಡ್ತಾರೆ, ಆದ್ರೆ ಅಪ್ಪನಾದಂಥವನು ಆ ತಿಂಡಿ ನೋಡ್ತಿದ್ದಾಗನೇ ಬೆಲೆ ನೋಡ್ತಾನೆ. ನನ್ನ ಮಕ್ಕಳು ಆಗುತ್ತಲ್ವಾ ಇದು ಬೆಲ್ಲ ಅಂತ ಹೇಳಿ, ಅಂತ ಅಪ್ಪನಪ್ಪ ನೀನು. ತಿನ್ನಪ್ಪ, ನೀನ್ ತಿಂದ್ರೆ ಸಮಾಧಾನ. ಅದಕ್ಕೆ ರಂಗನಾಥ್ ಅವ್ರು ಅಂತಾರೆ, ಹಬ್ಬ ಎಂತ ಮಗನೂ ನೀನು, ಕೇವಲ ಇಳಿಯಾಕಾರ ಇದ್ದವನು ಇವತ್ತು ಆನೆ ಆಕಾರದಲ್ಲಿ ಬೆಳೆದು ಇವತ್ತು ಬಂದಂತ ದೇವ್ರು ಕಣೋ ನೀನು, ನನ್ನ ಮನೆಗೆ ದೇವ್ರು ಕಣೋ ಸೂರ್ಯ ಅಂತ ಹೇಳಿ ಅಪ್ಕೊಳ್ತಾರೆ. ಇಲ್ಲಿ ತಾಯಿ ಎಡಗಡೆ ಪ್ರಸಾದ ಕೊಟ್ಟಿರೋದನ್ನೇ ಸಂಗೀತ ಬಹಳ ಕಷ್ಟಪಡ್ತಾ ಇರ್ತಾರೆ, ನೊಂದ್ಕೊಳ್ತಾರೆ. ಎಲ್ಲ ಸಿದ್ಧರಾಗ್ತಾರೆ. ಈ ಕಡೆ ರಂಗನಾಥ್ ಅವರು ಬೆಳಗಾಗ್ತಿದ್ದಾಗೇನೆ ಎದ್ದು ಬರ್ತಾ ಇರ್ತಾರೆ. ಬರ್ಬೇಕಾದ್ರೆ ನೀನು ಮಾವ ವಾಕಿಂಗ್ ಹೋಗ್ತಾ ಇದ್ರೆ ಕಾಫಿ ತರ್ತೀನಿ ಅಂತ. ರಂಗನಾಥ್ ಅವರು, ಸೂರ್ಯ ಊಟ ಮಾಡಿದೀನಿ ಇಲ್ಲ, ಯಾಕೋ ಲಚ್ಚಿ ಬಗ್ಗೆ ನೀವು ಎಲ್ಲ ಮಾತಾಡ್ತಾ ಇದ್ರಲ್ಲ ಅದಕ್ಕೆ ನೊಂದ್ಕೊಂಡು ಏನು ಊಟ ಮಾಡಿಲ್ಲ ಅಂತಾಳೆ. ಇಲ್ಲಿ ಸಂಗೀತ ಎಲ್ಲ ದೇವರಿಗೆ ನಮಸ್ಕರಿಸ್ಬಿಟ್ಟು ನಮ್ಮ ಪ್ರಯಾಣ ಸುಖಕರವಾಗಿರ್ಲಿ ಅಂತ ಹೇಳಿ ಮತ್ತೊಮ್ಮೆ ನೆನೆಸಿ ತಾಯಿಗೆ ಎಲ್ರು ಕೂಡ ಹೊರಡ್ತಾರೆ. ಇಲ್ಲಿಯೂ ಕೂಡ ರಂಗನಾಥ್ ಅವರು ಇನ್ನೇನು ವಾಕಿಂಗ್ ಹೋಗ್ಬೇಕು ಅಷ್ಟೊತ್ತಿಗೆ ಲಚ್ಚಿಗೆ ಸೀರಿಯಸ್ ಅನ್ನೋ ಅಂತ ವಿಷಯನ ಕೊಡ್ತಾಳೆ ಮನೆಯಲ್ಲಿ. ಹಾಳು ಹಂಗಂತಿದ್ದಾಗನೇ ಕುಸ್ತು ಬಿದ್ದ್ಬಿಡ್ತಾರೆ ಎಲ್ರು. ಬೇಗ ನೀರ್ ತಗೋ ಸೂರ್ಯ ಅಂತೇಳಿ ಸೂರ್ಯ ನೀರ್ ತಗೋಬಂದ್ಕು, ಸ್ವಲ್ಪ ಏನಾಗಲ್ಲಪ್ಪ ಈ ಕ್ಷಣ ಹೊರಡೋಣ, ಏನಾಗಲ್ಲ ಸುಮ್ಮೀರು ಅಂತೇಳಿ ಸಮಾಧಾನ ಮಾಡಿ ರಂಗನಾಥ್ ಅವ್ರನ್ನ ಕರ್ಕೊಂಡು ಇಡೀ ಕುಟುಂಬ ಎಲ್ಲ ಆ ಲಚ್ಚಂದೇವನೊಳಗೆ ಹೊರಡ್ತದೆ.
ಈ ಕಡೆ ಈ ಕುಟುಂಬನೂ ಕೂಡ, ಈ ಏನು ಅಜಿತ್ ಕುಟುಂಬ ಇದೆಯೋ ಅವರು ಕೂಡ ಶಾರದಾ ಅವ್ರಿಗೆ ಪ್ರಕೃತಿ ನೋಡಿ, ಆ ಪ್ರಕೃತಿನೇ ಒಂದು ವರದಾನ ಅಲ್ವಾ, ಹಾಗಾಗಿ ಆ ಪ್ರಕೃತಿನೇ ಒಂದು ಔಷಧ, ಅದರಿಂದನೇ ಅವ್ರು ವಾಸಿ ಆಗ್ತಾರೆ ಅಂತ ಇವ್ರು ಓಡಕ್ ಹೋಗ್ತಾರೆ. ಅಶ್ವತಿ ದೇವಿಯಲ್ಲಿ ಪಾಪಿ ರೂಮಿಗೆ ಬಂದ್ಬಿಟ್ಟು ಎಲ್ಲಿ ಹೋದ್ರು ಕೂಡ ನನಗೆ ಶತ್ರುಗಳು ಹೆಚ್ಚಾಗ್ತಾರೆ, ನನ್ನ ವಿರುದ್ಧವಾಗಿ ನಿಂತ್ಕೊಳ್ತಾರೆ, ಈಗ ಮಾತ್ರ ನಾನು ಬಿಡೋದಿಲ್ಲ, ಬದಲಿಗೆ ಫೋನ್ ಮಾಡಿ 10 ಕತ್ತನ್ನು ಕೂಡ ಮುಗಿಸ್ಬಿಡು ನೀನು ಅಂತ ಹೇಳಿ ಫೋನ್ ಮಾಡಿ ಹೇಳ್ತಾಳೆ ಪಾಪಿ. ಬಿಡುದಿಲ್ಲ ಈ ಬಾರಿ ಅಂತೇಳಿ ಎಡಗಡೆ ಹೂ ಪ್ರಸಾದ ಆಗಿದ್ದಕ್ಕೆ ಖುಷಿ ಪಡ್ತಾಳೆ. ಇದು ಮುನ್ಸೂಚನೆ ಸಂಗೀತ, ಬಿಡ್ತೀನಿ ನಾನು ಅಂತಾಳೆ ಪಾಪಿ. ಜೊತೆಗೆ ಲಚ್ಚಂದೇವಳಿ ಹೋಗ್ ಕೂಡ ಒಂದು ಕಾರಣ ಏನಪ್ಪಾ ಅಂತ ಅಂದ್ರೆ, ರಾಮಣ್ಣ ಹೇಳ್ತಾರೆ ಹಿಂದೆ ಯಾವಾಗ್ಲೂ 2 ಎಕರೆ ಭೂಮಿ ಕೊಂಡಿದ್ದೆ ಅಲ್ಲಿ, ಅದನ್ನ ನೋಡಕ್ಕೂ ಕೂಡ ಆಗ್ತಾ ಇಲ್ಲ ಅಜಿತ, ಈಗ ಅದನ್ನ ಮಾರ್ಬಿಟ್ಟು ಯಾವ್ದಾದ್ರು ಬಿಸ್ನೆಸ್ ಹಾಕೋಣ ಅಂದಾಗ, ಆಯ್ತಪ್ಪ ಅದಕ್ಕೇನಂತೆ, ಹೋಗೋಣ ನಡೀರಿ, ಹಂಗೆ ನೋಡ್ದಂಗೂ ಆಗುತ್ತೆ, ನಮ್ ಜಮೀನ ವ್ಯಾಪಾರನೂ ಕೂಡ ಮಾಡ್ದಂಗ ಆಗುತ್ತೆ, ನಡೀರಿ ಹೋಗೋಣ ಅದಕ್ಕೇನಂತೆ ಅಂತೇಳಿ ಎಲ್ಲ ಸೇರಿ ಹೊರಡ್ತಾರೆ. ಇನ್ನೇನ್ ದಾರಿ ಮಧ್ಯೆ ಬರ್ತಾ ಇರ್ತಾರೆ. ಈ ಪಾಪಿ ದೇವಿಯನ್ನು ಎಲ್ಲ ಸಿದ್ಧ ಮಾಡಿರ್ತಾಳ. ಯಾವನ ಒಬ್ಬ ರೌಡಿ ಈ ಮುಳ್ಳು ಇರೋಂತ ಒಂದು ಪ್ಲೇಟ್ ಅನ್ನು ಎಸ್ತ್ ಬಿಡ್ತಾನೆ. ಆ ಎಸೆದಿದ್ದಂಗೆ ಬಂದಿದ್ದು ಆ ಚಕ್ರ ಕರೆಕ್ಟ್ ಆಗಿ ಅಜಿತನ ಚಕ್ರಕ್ಕೆ ಸಿಗಾಕೋಗ್ಬಿಡ್ತದೆ, ಟೈರ್ ಬಸ್ಟ್ ಆಗ್ಬಿಡ್ತದೆ. ಕಾರ್ನಲ್ಲಿ ನೋಡ್ತಾನೆ, ಎಲ್ಲ ಇಳಿದು ದೊಡ್ಡ ಓಡ್ಬರ್ತಾರೆ. ಏನಾಯ್ತಪ್ಪ ಅಯ್ಯೋ ಕಾರ್ ಬಸ್ಟ್ ಆಯ್ತಪ್ಪ, ಟೈರ್ ಬಸ್ಟ್ ಆಯ್ತಪ್ಪ, ಸಾರಿ ಟೈರ್ ಬಸ್ಟ್ ಆಗಿದೆ, ಬೇರೆ ಟೈರ್ ಹಾಕ್ತೀನಿ, 2 ನಿಮಿಷನಪ್ಪ, ನೀವೆಲ್ಲ ಕುತ್ಕೊ ಹೋಗಿ. ಭೂಮಿ ಸಾಹೇಬ್ರೆ ಏನಾದ್ರು ಸಹಾಯ ಮಾಡ್ಲಾ, ಈಗ ಕಷ್ಟಪಡ್ತಾರಂಗಿದೆ, ಕುಡಿ ನಾನೇ ಹಾಕ್ತೀನಿ ಪರವಾಗಿಲ್ಲ, ಎಷ್ಟೊತ್ತು, 1 ಸೆಕೆಂಡು, ಹೌದಾ ಹಾಕ್ತೀಯ, ಇಲ್ಲಿ ಬಾಯ್ತೀರಿ, ಹಿಂಗೆ ಬುದ್ಧಿ ಬಿಡ್ತೀನಿ ನೋಡು ಅಂತಾನೆ. ಅಯ್ಯೋ ಸಾಹೇಬ್ರೆ ದಣದಿದಿರಲ್ವಾ, ಬಿಸ್ಕಿಟ್ ತಿನ್ನಿಸ್ತಾ ಇರ್ಲ, ಹಾಗೆ ಹಾಕ್ತಾ ಇರ್ತೀರ ಟೈರ್ನ, ಬಂದ್ಬಿಡು, ಇನ್ನೇನಾದ್ರು ಇದ್ರು ಹೇಳು. ಅಲ್ಲ ಹೇಳಿದ್ದು, ನೀರೇನಾದ್ರು ಬೇಕಾ, ಹೌದು ಆ ಬಾಟ್ಲ ನೀರಿದೆ, ಕಾರ್ನಲ್ಲಿ ತಗೋಬರಕ್ಕಿಂತ ಹೋಗ್ತಾರೆ, ಇಷ್ಟೊತ್ತಾದ್ರು ಬರೋದಿಲ್ಲ. ಅಜಿತ್ ಟೈರ್ ಬದಲಾಯಿಸ್ತಾ ಇರ್ತಾನೆ. ನೀವು ನೀರ್ ತರ ಕೂದಲು ಇನ್ನೂ ಬರ್ಲಿಲ್ವಲ್ಲ, ಭೂಮಿ ಅಂತ ಕೂಗ್ಕೊಂಡ್ ಬರ್ತಾನೆ. ಈ ಪಾಪಿ ದೇವಿಯನ್ನು ಸೆಟ್ ಮಾಡಿರ್ತಾಳಲ್ಲ ಡ್ರಾಮನ, ಒಬ್ಬ ಬಂದು ಅವಳು ಕುತ್ತಿಗೆಗೆ ಸರಿಯಾಗಿ ಈ ಚೂರು ಇಟ್ಕೊಂಡು ಎಲ್ಲ ಒಡವೆ ಕುಡಿ ಅಂತ ಇರ್ತಾನೆ. ಅಜಿತ ಕೊಡ್ಬೇಡಿ ಯಾವ್ದೇ ಕಾರಣಕ್ಕೂ ಅಂತಾರೆ. ಅದಕ್ಕೆ ದೇವಿ ಹೇಳಿದಳು, ಅಯ್ಯೋ ಅಜಿತ ಸುಮ್ಮಿರೋ, ಊರ್ ಬಿಟ್ಟು ಹೋಗ್ಬೇಕು ತಾನೆ, ಹೋಗ್ತೀವಿ, ಇಲ್ಲಿಂದಲೇ ಶುರು ಮಾಡ್ತಾಳೆ ಪಾಪಿ. ಅಂತೂ ಅಜಿತ್ ಬಿಡೋದಿಲ್ಲ ಬಿಡಿ, ಕಂಡಿಡ್ಕತಾನೆ. ಇವಳಿಗಂತೂ ಕಾದಿದೆ ಮಾರಿ ಹಬ್ಬ, ಇಲ್ಲಿಂದಾನೇ ಕಾದಿದೆ ದೇವಿಯಾನಿಗೆ. ಎಲ್ಲ ಒಡವೆ ಬಿಚ್ಚಿ ಕೊಡ್ತಾರೆ. ಅಜಿತ್ನ ಕೊಡು ಅಂತ ನಾನ್ ರೌಡಿ ಬಿಚ್ಕೊಂಡು ಕೊಡಕ್ಕೆ ಅಂತ ಹೋದನು, ಬೇಗಿಯಾಗಿ ಹಿಡ್ಕೊಂಡು ತಾಳ್ತಾನೆ. ಹಿಂಗೆ ಆ ತಳ್ಳಿದ ತಕ್ಷಣ ಎಲ್ರು ಹೊಡಿತಾ ಇರ್ತಾನೆ. ಅಷ್ಟೊತ್ತಿ ಸೂರ್ಯನ ಕುಟುಂಬ ಅದೇ ದಾರಿನ ಲಚ್ಚಂದೇವನಹಳ್ಳಿಗೆ ಹೋಗೋಕ್ಕೋಸ್ಕರನೇ ಬತಾಡ್ತದೆ. ನಾನು ನಿಲ್ಸಿದ್ದೆ ಸಹನ ಮತ್ತು ಇನ್ನೇನು ಅಜಿತನ ತಲೆಗೆ ಹೊಡಿಬೇಕು, ಅಷ್ಟರಲ್ಲಿ ಸೂರ್ಯ ಬಂದು ಹಿಡ್ಕೊಬಿಡ್ತಾನೆ. ಪಾಪ ಸೂರ್ಯ ಕಾಪಾಡ್ತಾನೆ. ಸರಿ ಎಲ್ಲ ಏನು ಇಬ್ರು ಸೇರ್ಕೊಂಡು ಕೈ ಮಿಲಾಯಿಸಿ ಚೆನ್ನಾಗಿ ಹೊಡೆದಾಕ್ಬಿಡ್ತಾರೆ. ಎಲ್ಲ ಕುಟುಂಬನೂ ಅಲ್ಲಿ ನಿಂತಿರುತ್ತಲ್ಲ, ಅದಕ್ಕೆ ರಂಗನಾಥ್ ಅವ್ರು ಹೇಳ್ತಾರೆ, ಬನ್ನಿ ಅವ್ನಿಗೆ 2 ನಿಮಿಷ ಸಮಯ ಕೊಡಿ, ಎಲ್ಲಾರ್ಗು ಕೂಡ ಪಾಠ ಕಲಿಸ್ಬಿಟ್ಟು ಬರ್ತಾರೆ, ಬನ್ನಿ ಬನ್ರಪ್ಪ ಬನ್ನಿ ಅಂತ ಹೇಳಿ ರಂಗನಾಥ್ ಅವರು ಆ ಫ್ಯಾಮಿಲಿನೂ ಕೂಡ ಕರ್ಕೊಂಡು ಅಲ್ಲಿ ಹೋಗ್ತಾರೆ. ಚೆನ್ನಾಗಿ ಹೊಡಿತಾರೆ. ಅಷ್ಟಿಷ್ಟಲ್ಲ, ಒಂದು ಸಿನಿಮೆಯ ದೃಶ್ಯ ನಾವೇನ್ ನೋಡ್ತೀವಿ ಆ ರೀತಿನಲ್ಲಿ ಚೆನ್ನಾಗಿ ಹೊಡೆದು ಹಾಕ್ಬಿಡ್ತಾರೆ. ಇಬ್ರು ಅಂತೂ ಹಣಗಾಯಿ ನೀರಗಾಯಿ ಮಾಡಾಕ್ತಾರೆ ಇಬ್ರುನುವೆ. ಇಬ್ರೆಲ್ಲ 4 ಜನ ಬಂದಿರ್ತಾರೆ, 4-5 ಜನ ಇರ್ತಾರೆ. ಅಷ್ಟು ಜನನು ಇವ್ರಿಬ್ರೇ ಹಣಗಾಯಿ ನೀರ್ಗಾಯಿ ಮಾಡ್ಬಿಡ್ತಾರೆ. ಎಲ್ಲ ಹೊಡೆದಾಟ ಎಲ್ಲ ಆದ್ಮೇಲೆ ಮುಂದೆ ನಿಂತ್ಕೊಂಡು ರಂಗನಾಥ್ ಅವರು, ಆಯ್ತಪ್ಪ ಎಲ್ಲ ಮುಗೀತಪ್ಪ 1 ಸೆಕೆಂಡು ಅಂತ ಹೇಳಿ ಅಜಿತ್ ಫೋನ್ ಮಾಡ್ತಾರೆ ಪೊಲೀಸ್ ಸ್ಟೇಷನ್ಗೆ. ನಾನ್ರಿ ಇನ್ಸ್ಪೆಕ್ಟರ್ ಅಜಿತ್ ರಾಮನಾರಾಯಣ್ ಅಂತಿದ್ದಾಗನೇ ಸೂರ್ಯ, ಅಯ್ಯಪ್ಪೋ ಪೊಲೀಸಪ್ಪನೋ, ಅಯ್ಯೋ. ಅದಕ್ಕೆ ಅಜಿತ್, ಯಾಕ್ರಿ ಏನಾಯ್ತ್ರಿ? ಏನಿಲ್ಲ, ನೀವು ಮೊದ್ಲೇ ಪೊಲೀಸಪ್ಪ ಅಂತ ಹೇಳ್ಬಿಟ್ಟಿದ್ರೆ ನಾವಿನ್ ತಂಟೆಗೆ ಬರ್ತಿರ್ಲಿ, ಸುಮ್ಮನೆ. ಅಷ್ಟರಲ್ಲಿ ರಂಗನಾಥ್ ಅವರು, ಅಯ್ಯೋ ಲಚ್ಚಿಯಲ್ಲಿ ಬಪ್ಪ, ಅಯ್ಯೋ ಅಲ್ವಪ್ಪ ಲಚ್ಚಿ ಏನಾಯ್ತು, ನಡೀಪ ಬೇಗ. ಅದಕ್ಕೆ ಅಜಿತ್ ಇದ್ದವನು, 1 ನಿಮಿಷ ನಾನು ಟೈರ್ ಬದಲಾಯಿಸ್ಕೊಂಡ್ ಬರ್ತೀನಿ ನಡೀರಿ. ಟೈರ್ ನನ್ಗೊಂದು ಕ್ಷಣ ಕಣ್ರಿ, ಸರ್ಟಿಫಿಕೇಟ್ ಒಂದಿಲ್ಲ ಅಷ್ಟೇ, ನನಗೆ 1 ಕ್ಷಣದಲ್ಲಿ ರೆಡಿ ಮಾಡ್ಕೊಟ್ಬಿಡ್ತೀನಿ ಅಂತೇಳಿ ಟೈರನ್ನ ಬದಲಾಯಿಸ್ಕೊಡ್ತೇನೆ ಸೂರ್ಯ. ಬದಲಾಯಿಸ್ಕೊಟ್ಮೇಲೆ ರಂಗನಾಥ್ ಅವ್ರು ಅಂತಾರೆ, ಸರಿ ನೀವೆಲ್ಲಿ ಇಲ್ಲಿ ಹುಟ್ಟಿದ್ರಿ ಈ ಮಾರ್ಗವಾಗಿ ಅಂತ ಕೇಳಿದಾಗ ರಾಮನಾರಾಯಣ ಅವರು, ಲಚ್ಚಂದೇವನಹಳ್ಳಿಗೆ, ಸಂಗೀತ ಯಾರಿಗೂ ಹೆಸರಳಕ್ ಬರ್ತಾರೆ, ಲಚ್ಚಂದೇವನಹಳ್ಳಿಗೆ. ಲಚ್ಚಂದೇವನಹಳ್ಳಿಗ? ಅದಕ್ಕೆ ಸೂರ್ಯ ಅಂತ, ನಮ್ಮೋರೆ, ನಮ್ಮಜ್ಜಿ ಲಚ್ಚಿ ಮನೆ ನಮ್ಮೋರೆ. ರಂಗನಾಥ್ ಅವ್ರು ಅಂತಾರೆ, ನಮ್ಮನೇನೆ, ಬನ್ನಿ. ಅದಕ್ಕೆ ರಾಮಣ್ಣವ್ರಿದ್ದವರು, ಅಲ್ಲಿ ಎಲ್ಲಾರು ಒಂದು ಉಳ್ಕೊಳಕ್ ವ್ಯವಸ್ಥೆ, ಒಂದು ಲಾಡ್ಜ್ ಏನಾದ್ರು ಬೇಕಿತ್ತಲ್ಲ ಅಂತ ಅಜಿತನು ಅಂತಾನೆ. ಅದಕ್ಕೆ ಸೂರ್ಯ ಮತ್ತೆ
ಮನೋಜ್ ಎಲ್ಲ ಇದ್ದವ್ರು ಅಲ್ಲೆಲ್ಲ ಲಾಡ್ಜ್ ಸಿಗುತ್ತಪ್ಪ, ಅದಕ್ಕೆ ರಂಗನಾಥ್ ಹತ್ರ ಆ ಪುಟ್ಟೂರ್ನಲ್ಲಿ ಎಲ್ಲಿ ಸಿಗುತ್ತೆ ಲಾಡ್ಜು, ನಮ್ಮನೇನೆ ಇದೆ, ವಿಶಾಲವಾಗಿದೆ, ನಿಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ ಎಲ್ಲ ಉಳ್ಕೊಳ್ಳೋರು ಅಂತ ಎಲ್ರು ಮುಖ ನೋಡ್ಕೊಳ್ತಾರೆ. ನೋಡ್ಕೊಂಡು ಬನ್ನಿ ಬನ್ನಿ ಬೇಗ ಬನ್ನಿ, ಅರ್ಜೆಂಟ್ ಹೋಗ್ಬೇಕು ನಾನು, ಇಡ್ಲಿ ಸೂರ್ಯನು ಅಂತಾನೆ, ನಮ್ ಲಚ್ಚಿ ನೋಡ್ಬೇಕು, ಬೇಗ ಬನ್ನಿ ಬೇಗ ಬನ್ನಿ. ಸರಿ ಎಲ್ಲ ಹೊರಡ್ತಾರೆ. ಹೋಗ್ಬಿಟ್ಟು ಬೇಗ 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 ಫಾಸ್ಟ್ ಆಗಿ ರಂಗನಾಥ್ ಅವ್ರು ಒಳಗಡೆ ಹೋಗ್ಬಿಡ್ತಾರೆ. ಅಮ್ಮ 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 ಅಂತ ಕುಕ್ಕೊಂಡು, ಯಾಕೆಂದ್ರೆ ಅಮ್ಮ ಅಂದ್ರೆ ಪ್ರಾಣ ಅವ್ರಿಗೆ. ಅಲ್ಲಿ ಮನೆಯಲ್ಲಿ ಹೇಳ್ತಾರೆ, ನನ್ನೊಬ್ಬನಿಗೆ ನನ್ನ ಲಚ್ಚಿ ಅಂತ ಅಂದ್ರೆ ನನ್ನ ಜೊತೆ ಜೊತೆ ನನ್ನ ಸೂರ್ಯನಿಗೂ ಲಚ್ಚಿ ಇದಾಳೆ ಅನ್ನೋದನ್ನೇ ಮರ್ತು ಬಿಟ್ಟಿದ್ದೀನಮ್ಮ ನಾನು ಅಂತ ಹೇಳಿ. ಸರಿ ಬರ್ತಾರೆ. ಬರ್ತಿದ್ದಾಗೇನೆ ಇವರೆಲ್ಲ ಒಳಕ್ ಹೋಗ್ಬಿಡ್ತಾರೆ. ಕರ್ಕೊಬಪ್ಪ ಅವ್ರನ್ನ ಅಂತ ಹೇಳಿ ಮನೋಜನ್ನು ರವಿನೂ ಬಿಟ್ಟೋಗ್ತಾರೆ. ಈ ಮನೋಜ್ ಊಟ ತಲೆ ಹರಟೆ ಸುಮ್ಮನಿರೋದಿಲ್ಲ, ಬಾಗಿಲಿಗೆ ಬಂದು ನಿಂತಿರ್ತಾರೆ. ನಿಂತಿದ್ರೆ ಹಲೋ ಹಲೋ ನಿಂತ್ಕೊಳ್ಳಿ, ನನ್ ಪರಿಚಯ ನಿಮ್ಗೆ ಆಗ್ಲಿಲ್ಲ, ನಾನು ಈ ಮನೆ ಯಜಮಾನ, ಈ ಮನೆ ಹಿರಿ ಮಗ, ನಾನು 5 ಡಿಗ್ರಿಗಳು ಪಡೆದಿದ್ದೀನಿ ಗೊತ್ತಾ ಅಂತ ಅದಕ್ಕೆ ರವಿದನು. ಲೋ ಯಾಕೋ ಮನೋಜ ಈಗ ಸುಮ್ಮಿರೋ, ನಾನು ಈ ಮನೆ ಯಜಮಾನ, ಪರಿಚಯ ಮಾಡ್ಕೋಬಾರ್ದೇನೋ. ಅಪ್ಪ ಲಚ್ಚಿ ಒಳಗಡೆ ಅಂತಿದ್ದಾಗೇನೆ ಆಗ ಮನೋಜ ಆಯ್ತು 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 ಬನ್ನಿ ಎಲ್ಲ ಬನ್ನಿ ಒಳಕ್ಕೆ ಅಂತ ರವಿ, ಬನ್ನಿ ಸರ್ ಒಳಕ್ಕೆ ಬನ್ನಿ 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 ಅಂತ ಹೇಳಿ ಕರೀತಾನೆ. ಎಲ್ಲರನ್ನು ಕೂಡ ಮನೆಯೊಳಗೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದ್ರೆ ಲಚ್ಚಿಗೆ ತಲೆಗೆ ಬಿದ್ದಿರುತ್ತೆ. ತಲೆಗೆ ಏನಿಲ್ಲ ಪಾಪ, ಜಮೀನ್ ನೋಡಕ್ ಹೋದಾಗ ಯಾವನೋ ಒಬ್ಬ ರೌಡಿ ತಲೆಗೆ ಹೊಡೆದಿರ್ತಾನೆ. ಅದನ್ನ ಆಳ್ ಕೈಲಿ ಹೇಳ್ಬೇಡ ಅಂತ ಬಾಯಿ ಮುಚ್ಚಿಸ್ತಾರೆ, ಕೈ ಅದುಮ್ತಾ ಇರ್ತಾರೆ. ಅದಕ್ಕೆ ಏನಾಯ್ತಮ್ಮ, ಏನು ಕೇಟಾಯ್ತಮ್ಮ ಅಂದಾಗ ಏನಿಲ್ಲ ಕಣೋ, ಬಚ್ಚಲ ಮನೆ ಸ್ವಲ್ಪ ಜಾರ್ ಬಿದ್ಬಿಟ್ಟೆ ಅಷ್ಟೇ. ಕೆಲವು ಡಾಕ್ಟರ್ ಇದ್ದವ್ರು ಸ್ವಲ್ಪ BP ಹೆಚ್ಚು ಕಡಿಮೆ ಆಗಿದೆ, ಬಿದ್ದಿದ್ದಾರೆ ಅಷ್ಟೇ, ಇನ್ನೇನು ಜೀವಕ್ಕೆ ಏನ್ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆಳ್ನ ಕೈ ಅದುಮ್ತಾ ಇರ್ತಾರೆ. ಅದಕ್ಕೆ ಸೂರ್ಯ ಇದ್ದು, ಏನಮ್ಮ ಲಕ್ಕಿ ಯಾಕೆ ಅವಳ ಕೈ ಅದುಮ್ತಿಯಲ್ಲ, ಏನಾಯ್ತಮ್ಮ ನಿಜ ಹೇಳು ಅಂದಾಗ, ಏನಿಲ್ಲ ಅಣ್ಣ, ಅಷ್ಟೇ ಅಷ್ಟೇ, ಅಮ್ಮ ಹೇಳಿದ್ದೆ ಸತ್ಯ ಅಂತಾರೆ. ಅಂದ್ರೆ ಡಾಕ್ಟ್ರು ಕೆಲವೊಂದು ಮೆಡಿಸಿನ್ ಎಲ್ಲ ಬರ್ದು ಕೊಟ್ಬಿಟ್ಟು ಹೋಗ್ತಾರೆ. ಹೋದ್ಮೇಲೆ ಪಾಪ ಸೂರ್ಯ ಮಧ್ಯದಲ್ಲಿ ಏನೋ ಮಾತಾಡಕ್ ಹೋಗ್ತಾನೆ. ಅಂತಿದ್ದಾಗ ಮಾತಾಡಕ್ ಹೋಗ್ತಿದ್ದಾಗನೇ ಪಾಪಿ ಇವಳು ಸುಮ್ಮನಿರುವುದಿಲ್ಲ. ಸಕ್ಕರೆ ಬೈಲು, ಆ ಸಕ್ಕರೆ ದರಿದ್ರ ದರಿದ್ರ ಏನ್ ಮಾತಾಡುತ್ತೋ ಸುಮ್ಮನಿರೋದೇ ಇಲ್ಲ. ಅಂತಿದ್ದಾಗನೇ ಅಜಿತ್ ಇದ್ದವನು, ಏಕೆ ಸೂರ್ಯ ನಿನ್ ಮಗನಲ್ವಾ, ಹೌದೌದು ರಕ್ತ ಮಾಂಸ ಎಲ್ಲ ಹಂಚ್ಕೊಂಡಿದ್ದಾನೆ ಅಂತೇಳಿ ಪಾಪ ಅವನಿಗೆ ಬಹಳ ನೋವಾಗುತ್ತೆ. ಹೋಗಿ ಮುಂದ್ಗಡೆ ಅಳ್ತಾ ಕೂತ್ಕೊಳ್ತಾನೆ. ಶಾರದನು ಕೂಡ ಕೈ ಮುಗಿತಾರೆ ಅಲ್ಲಿಗೆ ಬಂದಾಗ. ಎಲ್ರಿಗೂ ಕೂಡ ಲಕ್ಕಿ ಯಾರು ಇವ್ರು ಎಲ್ಲ ಅಂದಾಗ ಎಲ್ರು ಕೂಡ ನಾವೀಗೆ ಬೆಂಗಳೂರಿಂದ ಬಂದಿದ್ದೀನಮ್ಮ, ತೊಂದರೆ ಕೊಟ್ಟು ನಿಮ್ಗೆ ಅಂದಾಗ, ಏನ್ ತೊಂದರೆ ಇಲ್ಲ ನಮ್ಗೆ ಅಂತ ಹೇಳಿ ಪಾಪ ಪ್ರೀತಿಯಿಂದ ಕಾಣ್ತಾರೆ. ಅಷ್ಟರಲ್ಲಿ ಈ ಪಾಪಿ ದೇವಿಯಾನಿ ಅಲ್ಲೂ ಕೂಡ ಆಟ ನಿಲ್ಸೋದಿಲ್ಲ. ಅವಳು ಪಾಪಿ ನಚಿನ ಮತ್ತೆ ಇವಳನ್ನ ಜೊತೆ ಮಾಡ್ಬಿಟ್ಟು, ಅಂದ್ರೆ ಈ ಮನೆ ಬಿಟ್ಟು ಹೋಗ್ಬೇಕು, ಈ ಊರ್ ಬಿಟ್ಟು ಓಡ್ಬೇಕು ಬೇಗ ಅಂತ ಪಾಪಿ ಕಳಿಸ್ತಾಳೆ. ಕಳಿಸಿದಾಗೇನೆ ಆ ಹೊಲದಲ್ಲಿ ಓಡಾಡ್ತಾ ಇರ್ತಾರೆ. ಅಷ್ಟರಲ್ಲಿ ನಚಿನೇ ಟಾರ್ಗೆಟ್ ಮಾಡೋಂಗ್ ಮಾಡ್ಬಿಡ್ತಾಳೆ ಪಾಪಿ. ಇವಳು ಮಗಳಿಗೇನು ಒಂದ್ ಅಣುನಷ್ಟು ಏನೂ ಆಗೋದಿಲ್ಲ, ಮಗಳನ್ನ ಮಾತ್ರ ಸೇಫ್ ಆಗಿ ಕಾಪಾಡ್ತಾಳೆ ಪಾಪಿ. ಅವಳು ಮುಂದೆ ಬಂದ್ಬಿಡ್ತಾಳೆ. ನಚ್ಚಿಗೆ ಏಟಾಗಿರುತ್ತೆ. ಹೇಗಾಯ್ತು, ಏನಾಯ್ತು, ನಚ್ಚಿಗೆ ಏನಾಯ್ತು ಅಂತ ಅಂದಾಗ ಎಲ್ಲ ಸೇರ್ಕೊಂಡು ಹೊಡೆದ್ಬಿಟ್ರು ಅಂತಾಳೆ ಪಾಪಿ. ಇಲ್ಲ ಅವ್ರ ಅಮ್ಮನೇ ಅವಳು, ಅವ್ರ ಅಮ್ಮನ ದೊಡ್ಡ ಸಂಚಗಾರ್ತಿ ದೇವಿಯಾನಿ ಏನಾದ್ರು ಗೊತ್ತಾದ್ರೆ ಅಜಿತ್ನಂತೂ ಮುಕ್ಕಿಸ್ಬಿಡ್ತಾನೆ ಖಂಡಿತ, ಅಮ್ಮ ಮಗಳಿಗೆ ಇಬ್ಬರಿಗೂ ಕೂಡ. ಅದ್ರಲ್ಲೂ ನಚ್ಚಿಗೆ ಬೇರೆ ಹೇಟ್ ಮಾಡಿಸಿದಾಳೆ. ಕಾದಿದೆ ಮಾರಿ ಹಬ್ಬ ಇವಳಿಗೆ. ಇಂತಹ ಈ ಒಂದು ಸುಂದರವಾದಂತಹ ಈ ನಿನ್ನ ಜೊತೆ ನನ್ನ ಕತೆ ಜೊತೆನಲ್ಲಿ ಹಾಸ್ಯ ಧಾರಾವಾಹಿಯು ಕೂಡ ಜೊತೆಗೂಡಿದೆ. ಅಂತಹ ಒಂದು ಮಹಾ ಸಂಚಿಕೆಯಾಗಿ ಎರಡರ ಮಿಲನದೊಂದಿಗೆ ಬರ್ತಾ ಇರುವಂತಹ ಈ ಒಂದು ಸುಂದರವಾದಂತಹ ಕಥೆಯನ್ನ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಧನ್ಯವಾದಗಳು.